ಅವತ್ತಿನ ದಿವಸ ಸೆನ್ಸಾರಲ್ಲಿ ತುಂಬ ಜಾಸ್ತಿ ಇದಿರಬಾರ್ದು, ಆ್ಯಕ್ಷನ್ಸ್ ಎಲ್ಲ ಇರಬಾರ್ದು, ಹೊಡೆದಾಟ ಬಡದಾಟ ಇರಬಾರ್ದು, ರಕ್ತಪಾತ ಇರಬಾರ್ದು ಅನ್ನೋದು ಒಂದು ಬಂದ್ಬಿಟ್ಟಿತ್ತು. ಅದು ಪಿಕ್ಚರ್ ನೋಡ್ತಾರೆ, ಅದು ಏನು ಆ್ಯಕ್ಷನ್ನು, ಅದು ರಕ್ತ ಹೊಡೆದಾಟ ಬಡದಾಟ ಮಾರಿ ಅಯ್ಯೋ ಸರ್ ಏನು ಮಾಡೋದು, ಸೆನ್ಸಾರ್ ಆಗುತ್ತಾ ನಮ್ಮ ಸಿನಿಮಾ ಅಂದರು. ನಮ್ಮ ಸಿನಿಮಾ ಸೆನ್ಸಾರ್ ಆದರೆ ನಿಮಗೆ ವಾಚ್ ಕೊಡ್ತೀನಿ ಅಂತ ಹೇಳೋರು. ಡೈರೆಕ್ಟರ್ನ ಪ್ರೊಡ್ಯೂಸರ್ನ ಕರೀತಾರೆ ಒಳಗಡೆ. ಸೊ ನಾವುಗಳೆಲ್ಲ ಕೈ ಕೊಟ್ಕೊಂಡು ಅವರು ಕೋರ್ಟಲ್ಲಿ ಜಡ್ಜಿಗಳಿದ್ದಂಗೆ, ಒಂದು 3-4 ಜನ ಜಡ್ಜಿಗಳಿದ್ದಂಗೆ, ನಾವುಗಳು ಕಲ್ಪ್ರಿಟ್ ಇದ್ದಂಗೆ ಹಿಂಗೇನೆ ಇರೋದು. ಯಾರು ಜೋಬಲ್ಲಿ ಕೈ ಹಾಕ್ಕೊಂಡಿರೋಲ್ಲ, ಸುಮ್ಮನೆ ಹಿಂಗೆ ಇರೋದು. ಅವರೆಲ್ಲ ಕೂತಿರ್ತಾರೆ, ನಾವು ಹಿಂಗೆ ನಿಂತಿರ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಇದು ಎಲ್ಲ ಬಂದಾಗ ನೋಡ್ತೀವಿ, ಅದ್ಧೂರಿಯಾಗಿ ಬಂದಿದೆ, ಎಲ್ಲ ಬಂದಿದೆ, ಆ್ಯಕ್ಷನು ಗೀಕ್ಷನ್ ಎಲ್ಲ ತುಂಬ ಜಾಸ್ತಿ ಇದೆ. ಅವತ್ತಿನ ದಿವಸ ಸೆನ್ಸಾರಲ್ಲಿ ತುಂಬ ಜಾಸ್ತಿ ಇದಿರಬಾರ್ದು, ಆ್ಯಕ್ಷನ್ಸ್ ಎಲ್ಲ ಇರಬಾರ್ದು, ಹೊಡೆದಾಟ ಬಡದಾಟ ಇರಬಾರ್ದು, ರಕ್ತಪಾತ ಇರಬಾರ್ದು ಅನ್ನೋದು ಒಂದು ಬಂದ್ಬಿಟ್ಟಿತ್ತು. ಅದು ಸರಿ ಏನು ಮಾಡೋದು? ಎಂ ಪಿ ಶಂಕರ್ ಹೇಳಿದ್ರು, ಏನು ಸರ್ ಪಿಕ್ಚರ್ ನೋಡ್ತಾರೆ, ಅದು ಏನು ಆ್ಯಕ್ಷನ್ನು, ಅದು ರಕ್ತ ಹೊಡೆದಾಟ ಬಡದಾಟ ಮಾರಿ ಅಯ್ಯೋ ಸರ್ ಏನು ಮಾಡೋದು, ಸೆನ್ಸಾರ್ ಆಗುತ್ತಾ ನಮ್ಮ ಸಿನಿಮಾ ಅಂದರು. ಆಗುತ್ತೆ ಸರ್ ಸಿನಿಮಾ ಅಂದ. ಆಗುತ್ತಾ? ಆಗತ್ತೆ ಅಂತ. ನಮ್ಮ ಸಿನಿಮಾ ಸೆನ್ಸಾರ್ ಆದರೆ ನಿಮಗೆ ವಾಚ್ ಕೊಡ್ತೀನಿ ಅಂತ ಹೇಳೋರು. ಸೊ ಆಯಿತು, ಕೊಡ್ತೀನಿ. ನನಗೇನಂತ, ಓ ಸರಿ ಅಂತ. ಆಮೇಲೆ ಎಲ್ಲ ಬಹುಶಃ ಸೆನ್ಸಾರ್ಗೆ ಹೋಯಿತು. ಸೆನ್ಸಾರ್ ಅಲ್ಲಾದಮೇಲೆ ಸೆನ್ಸಾರ್ ಆಫೀಸರು ಏನು ಹೇಳಿದ್ರು ಗೊತ್ತಾ, ಈ ಆ್ಯಕ್ಷನ್ ಸಿನಿಮಾನ, ಇಂಗ್ಲೀಷ್ ಸಿನಿಮಾನ ನೀವು ಎಷ್ಟು ಚೆನ್ನಾಗಿ ಸೌತ್ ಇಂಡಿಯಾದಲ್ಲಿ ಮಾಡಿ ಸೆಂಟಿಮೆಂಟಲ್ ಹಂಗೆ ಮಾಡಿ ಮೆಲೋಡ್ರಾಮಾ ತಂದಿದ್ದೀರಾ, ವೆರಿ ಗುಡ್ ಸರ್, ವೆರಿ ಗುಡ್ ಅಂತ, ವೆರಿ ಗುಡ್ ಅಂದ್ಬಿಟ್ಟು ಕ್ಲೀನ್ ಸರ್ಟಿಫಿಕೇಟ್ ಬಂದ್ಬಿಡ್ತು. ಅದಕ್ಕೆ ಕ್ಲೀನ್ ಸರ್ಟಿಫಿಕೇಟ್ ಎಂ ಪಿ ಶಂಕರ್ಗೆ. ಅವಾಗಲೂ ಅವರು ಬಂದಿದ್ದರು ಹಿಂಗಡೆ. ಯಾಕೆಂದರೆ ಯಾವಾಗ ಸೆನ್ಸಾರ್ ಆಫೀಸರು ನೋಡಿದ ಮೇಲೆ ನಿಮಗೆ ಗೊತ್ತಂಗೆ ಡೈರೆಕ್ಟರ್ನ ಪ್ರೊಡ್ಯೂಸರ್ನ ಕರೀತಾರೆ ಒಳಗಡೆ. ಸೊ ನಾವುಗಳೆಲ್ಲ ಕೈ ಕೊಟ್ಕೊಂಡು ಅವರು ಕೋರ್ಟಲ್ಲಿ ಜಡ್ಜಿಗಳಿದ್ದಂಗೆ, ಒಂದು 3-4 ಜನ ಜಡ್ಜಿಗಳಿದ್ದಂಗೆ, ನಾವುಗಳು ಕಲ್ಪ್ರಿಟ್ ಇದ್ದಂಗೆ ಹಿಂಗೇನೆ ಇರೋದು. ಯಾರು ಜೋಬಲ್ಲಿ ಕೈ ಹಾಕ್ಕೊಂಡಿರೋಲ್ಲ, ಸುಮ್ಮನೆ ಹಿಂಗೆ ಇರೋದು. ಅವರೆಲ್ಲ ಕೂತಿರ್ತಾರೆ, ನಾವು ಹಿಂಗೆ ನಿಂತಿರ್ತೀವಿ. ಸರಿ, ನಾನು ಬೇಕಾದಷ್ಟೊತ್ತಿಗೆ ಹೋಗಿ ನಾನೇ ಹೋಗ್ತಿದ್ದೆ ತಾನೆ, ಹೋಗ್ತಿದ್ದೆ. ಓಕೆ, ಇಟ್ಸ್ ಗುಡ್, ಇಟ್ಸ್ ಹಸ್ ಕಮ್ ಔಟ್ ವೆರಿ ವೆಲ್, ಓಕೆ ಕ್ಲೀನ್ ಸರ್ ಅಂತ ಏನೋ ಹೇಳ್ಬಿಟ್ರು. ಸಂತೋಷ ಆಗೋಯ್ತು. ಅವ್ರಿಗೆ ಎಂ ಪಿ ಶಂಕರ್ ಅಲ್ಲೇ ಖುಷಿ ಆಗೋಯ್ತು, ವೀರಸ್ವಾಮಿಗಳು ಖುಷಿ ಆಗೋಯ್ತು. ಬಟ್ ಪಿಕ್ಚರ್ ನೋಡಿದ್ರೆ ಏನು ಸರ್, ಏನು ಚೆನ್ನಾಗಿದೆ ಅಂದರೆ ಅಷ್ಟು ಅದ್ಧೂರಿಯಾಗಿದೆ. ಇಟ್ಸ್ ಅ ಫೈನ್ ಆ್ಯಕ್ಷನ್ ಮೂವಿ. ಬಟ್ ಒಂದು, ನಾನು ಯಾವಾಗಲೂ ಒಂಥರ ಮೆಲೋ ಡ್ರಾಮಾ, ಫ್ಯಾಮಿಲಿ ಪಿಕ್ಚರ್ ಡ್ರಾಮಾ ಆ ಥರದ್ದಕ್ಕೆ ಒಂಥರ ಫೇಮಸ್ ನಾನು. ಬಟ್ ಆ್ಯಕ್ಷನ್ಗಳು ಕೂಡ ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ನಿಭಾಯಿಸಬಲ್ಲೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇದಕ್ಕೆ ಇನ್ನೊಂದು ಸಾಕ್ಷಿನೂ ಇದೆ, ವಜ್ರಮುಷ್ಟಿ ಅಂತ. 2 ಚಿತ್ರಗಳು ಕೂಡ ಆ್ಯಕ್ಷನ್ ಓರಿಯೆಂಟೆಡ್. ಇದು ಆ್ಯಕ್ಷನ್ ಓರಿಯೆಂಟೆಡ್ನ ನಾನು ತುಂಬ ಅಚ್ಚುಕಟ್ಟಾಗಿಯೇ ನಿಭಾಯಿಸಿದ್ದೀನಿ. ಯಾಕೆಂದರೆ ನಮಗೂ ಒಂದು ಆಸೆ ಇರುತ್ತೆ, ಬರೀ ಗ್ಲಿಸರಿನ್ನು ಹೆಂಗಸು ಹತ್ಕೊಂಡು ಗಂಡಸು ಹತ್ಕೊಂಡು ಅದು ಸತ್ತು ಇದು ಸತ್ತು ಅದು ಮಾಡೋ ಬದಲು ಇದೊಂದು ಇರಲಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೇನೆ. ನಾನು ಇಷ್ಟಪಟ್ಟೆ. ಅದಕ್ಕೆ ತಕ್ಕಾಗಿ ನನಗೆ ಒಂದೇ ಗುರಿ ಕತೆ ಸಿಕ್ತು. ಆಮೇಲೆ ವಜ್ರಮುಷ್ಟಿ ಅನ್ನೋ ಒಂದು ಕತೆ ಸಿಕ್ತು. ಹೀಗೆ ಯಾವುದು ಕತೆ ಸಿಕ್ಕಿದ್ರು ಕೂಡ ನಾವು ಅದರಲ್ಲಿ ನಾವು ಒಂದು ನಾಯಕನಾಗಿರಬೇಕು. ಹೆಂಗೆ ಹೀರೋ ಒಬ್ಬ ನಾಯಕ, ಕಥೆ ಒಂದು ನಾಯಕ, ಆಮೇಲೆ ನಿರ್ದೇಶಕ ಒಬ್ಬ, ಆಮೇಲೆ ಅದು ಸಂಗೀತ ನಿರ್ದೇಶಕರು, ನಾವೆಲ್ಲ ಒಟ್ಟು ಕೆಲಸ ಮಾಡಿದ್ರೆ ಒಂದು ಚಿತ್ರ ಚೆನ್ನಾಗಿ ಮೂಡುತ್ತೆ, ಅದ್ಧೂರಿಯಾಗಿ ಬರೋಕ್ಕೆ ಇವುಗಳೆಲ್ಲ ಕಾರಣ ಹೊರತು ನಾನೊಬ್ಬನೇ ಅಲ್ಲ. ವಜ್ರಮುಷ್ಟಿ ಅನ್ನೋದು ಇನ್ನೊಂದು ಆ್ಯಕ್ಷನ್ ಮೂವಿ ನಾನು ಮಾಡಿರೋದು. ಇದು ಭಾಳ ಅಚ್ಚುಕಟ್ಟಾಗಿ ಮೂಡಿಬಂದ ಚಿತ್ರ ಇದು. ಇದರಲ್ಲಿ ನಾಯಕರು ಶಂಕರ್ ನಾಗು. ಆಮೇಲೆ ಇವತ್ತೊಂದು ದಿವಸಕ್ಕೆ ಶಂಕರ್ನಾಗಿಲ್ಲ, ಇವತ್ತು ಅವ್ರು ಇದ್ದರೆ ಅವ್ರ ಹತ್ತಿಗೆ ಗಾಯತ್ರಿ ಇದ್ದಾರಲ್ಲ, ಅದೆಲ್ಲ ಹೀರೋಯಿನ್ನು ನನಗೆ. ಸೊ ಅವರಿಬ್ಬರು. ಬಟ್ ಇದರಲ್ಲಿ ಒಂದೇನು ಅಂತ ಹೇಳಿದ್ರೆ, ಮೊದಲು ಇದು ನನ್ನ ಪಾಲಿಂದ ಚಿತ್ರ ಅಲ್ಲ ಇದು. ಯಾಕೆ ಅಂತ ಹೇಳಿದ್ರೆ, ಇದು ಅವತ್ತೊಂದು ದಿವಸಕ್ಕೆ ಶಂಕರ್ನಾಗ್ ಪಿಕ್ಚರ್ನೆಲ್ಲನೂ ಮಾಡ್ತಾ ಇದ್ದದ್ದು ನಂಜುಂಡಪ್ಪ ಅಂತ, ನಂಜುಂಡಪ್ಪ ಅಂತ ಕಳಿಸಿ. ಸೊ ನಂಜುಂಡಪ್ಪ ಅವರು ಮಾಡಬೇಕಾಗಿದ್ದ ಚಿತ್ರ ಅದೃಷ್ಟವಶಾತ್ ನನಗೆ ಸಿಕ್ತು. ನನಗೆ ಸಿಕ್ಕಿದ್ರಿಂದ ನಾನು ಮುತುವರ್ಜಿ ವಹಿಸಿ ಮಾಡಿದೆ. ಅದು ಹೇಗೆ ಬಂತು, ಏನು ಬಂತು ಅನ್ನೋದನ್ನು ನೋಡಿ ನೀವು.